ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶ್- ಶಾಲಾ ಸಿಬ್ಬಂದಿ ವರ್ಗದವರಿಗೆ ತಮ್ಮೆಲ್ಲರಿಗೂ ಇವತ್ತಿನ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿದ್ಯಾಶಕ್ತಿಯ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ನಿಯಂತ್ರಣ ಮತ್ತು ಸಹಭಾಗಿತ್ವ ಈ ಒಂದು ಪಾಠದ ಮುಂದುವರೆದ ಅಧ್ಯಾಯವನ್ನ ಗಮನಿಸೋಣ. ನಿಯಂತ್ರಣ ಮತ್ತು ಸಹಭಾಗಿತ್ವ. ಈಗ ನಿಯಂತ್ರಣ ಸಹಭಾಗಿತ್ವ ಈ ಪಾಠದಲ್ಲಿ ನಾವು ನ್ಯೂರಾನಿನ ಬಗ್ಗೆ, ನರಕೋಶಗಳ ಬಗ್ಗೆ, ಅದರಲ್ಲಿರುವಂತಹ ಭಾಗಗಳ ಬಗ್ಗೆ ಸವಿಸ್ತಾರವಾಗಿ ಹೋದ ತರಗತಿಯಲ್ಲಿ ಕಲ್ತಿದ್ವಿ, ಹೌದಲ್ವಾ? ಅದರ ಒಂದು ಚಿತ್ರವನ್ನ ಕೂಡ ನಾವು ಬರ್ದು ನೋಡಿದ್ವಿ. ಅದನ್ನೇ ಮುಂದುವರ್ಸ್ಕೊಂತ ಹೋಗೋಣ. ಈಗ ನ್ಯೂರಾನಿನ ರಚನೆಯನ್ನ ಅಥವಾ ನರಕೋಶದ ರಚನೆಯನ್ನ ವಿವರಿಸ್ತೇನೆ. ಸೊ ಇದು ನಿಮ್ಗೆ 3ರಿಂದ 4 ಮಾರ್ಕ್ಸಿನ ಪ್ರಶ್ನೆಯಾಗಿ ನಿಮ್ಮ ಪರೀಕ್ಷೆಯಲ್ಲಿ ಬರಬಹುದು. ನರಕೋಶ ಅಥವಾ ನ್ಯೂರಾನ್, ಇದರ ಒಂದು ರಚನೆಯನ್ನ ವಿವರಿಸಿ ಅನ್ನುವಂತಹ ಪ್ರಶ್ನೆ ನಿಮ್ಗೆ ಪರೀಕ್ಷೆಯಲ್ಲಿ ಬರಬಹುದು. ಅದಕ್ಕೆ ಉತ್ತರ ಯಾವ ರೀತಿ ನೀವು ಸಿದ್ಧ ಮಾಡ್ಕೊಂಡಿರ್ತೀರಾ? ಒಂದು, ನರಕೋಶಕ್ಕೆ ನ್ಯೂರಾನ್ ಅಂತ ನಾವು ಹೆಸರು. ಒಂದು ಪಾಯಿಂಟ್ ಅಲ್ಲೇ ಬಂದ್ಬಿಡ್ತು ನಮ್ಗೆ. ಏನಂತ ಹೇಳ್ತೀವಿ? ನರಕೋಶಕ್ಕೆ ಕ್ಷಮೆ ಇರ್ಲಿ, ನರಕೋಶಕ್ಕೆ ನ್ಯೂರಾನ್ ಎಂದು ಹೆಸರು. ಅದು ನರವ್ಯೂಹದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕವಾಗಿದೆ. ಏನಂತ ಬರಿತೀರಾ? ಅದು ನರವ್ಯೂಹದ ರಚನಾತ್ಮಕ ಹಾಗೂ ಕಾರ್ಯಾತ್ಮಕ ಘಟಕವಾಗಿದೆ. ನರವ್ಯೂಹದ ರಚನಾತ್ಮಕ ಹಾಗೂ ಕಾರ್ಯಾತ್ಮಕ ಘಟಕವಾಗಿದೆ. ಯಾವುದು? ನರ ಕೋಶ ಅಥವಾ ನ್ಯೂರಾನ್ ಅನ್ನುವಂಥದ್ದು. ನರಕೋಶದಲ್ಲಿ ಪ್ರಮುಖವಾಗಿ 3 ಭಾಗಗಳು ಇರುತ್ತೆ. ಅವುಗಳು ಯಾವ್ಯಾವು? ಅದರಲ್ಲಿರುವಂತಹ 3 ಭಾಗಗಳು ಹೇಳ್ತೀರಾ? ಯಾವ್ಯಾವುದು? ಒಂದು, ಕೋಶಕಾಯ. ಎರಡನೇದು ಡೆಂಡ್ರಾಯ್ಟ್ಗಳು. ನೋಟ್ ಮಾಡ್ಕೊಂತ ಇದ್ದೀರಲ್ಲ, ಇದೆಲ್ಲ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ದೃಷ್ಟಿಯಿಂದ ಬರುವಂತಹ ಪ್ರಶ್ನೆಗಳು. ಡೆಂಡ್ರಾಯ್ಟ್ಗಳು. ಮೂರನೇದು ಆಕ್ಸನ್. ಅರ್ಥ ಆಯ್ತಾ? ನರಕೋಶಕ್ಕೆ ನ್ಯೂರಾನ್ ಅಂತ ಸಹ ಕರೀತಾರೆ. ಈ ಒಂದು ನರಕೋಶ ಬಂದು ನರವ್ಯೂಹದ ರಚನಾತ್ಮಕ ಹಾಗೂ ಕಾರ್ಯಾತ್ಮಕ ಘಟಕ ಆಗಿದೆ. ನರಕೋಶದಲ್ಲಿ ಪ್ರಮುಖವಾಗಿ 3 ಭಾಗಗಳಿರುತ್ತೆ. ಅವು ಕೋಶಕಾಯ, ಡೆಂಡ್ರಾಯ್ಡ್ಗಳು ಮತ್ತು ಆಕ್ಸಿನ್ಗಳು. ಅರ್ಥ ಆಯ್ತಾ? ನರಕೋಶದಲ್ಲಿ ಒಂದು ಸ್ಪಷ್ಟ ನ್ಯೂಕ್ಲಿಯಸ್ ಇರುತ್ತದೆ. ಸೊ ನೀವು ಮಧ್ಯದಲ್ಲಿ ಏನ್ ಕಾಣ್ತಿರೋ ನ್ಯೂಕ್ಲಿಯಸ್, ಅದೊಂದು ಸ್ಪಷ್ಟವಾದಂತ ನ್ಯೂಕ್ಲಿಯಸ್ ಸಹ ನರಕೋಶದಲ್ಲಿ ಇರುತ್ತೆ. ಪ್ರತಿಯೊಂದು ನ್ಯೂರಾನಿನ ಕೋಶಕಾಯದ ಗಡಿಯಲ್ಲಿ ಸೂಕ್ಷ್ಮವಾದ ಮತ್ತು ಕವಲು ಒಡೆದಿರುವ ಬೆರಳುಗಳಂತಹ ಹಲವು ರಚನೆಗಳಿದ್ದು ಅವಕ್ಕೆ ಡೆಂಡ್ರಾಯ್ಟ್ಗಳು ಎಂದು ಕರೆಯುತ್ತಾರೆ. ಡೆಂಡ್ರಾಯ್ಟ್ಗಳು ವಿದ್ಯುತ್ ಸ್ಪಂದನ ರೂಪದಲ್ಲಿ ಇರುವ ಸಂಕೇತಗಳನ್ನು ಸ್ವೀಕರಿಸಿ ಅವನ್ನು ಆಕ್ಸನ್ಗೆ ಕಳಿಸುತ್ತೆ. ಅಗೇನ್, ಡೆಂಡ್ರಾಯ್ಟ್ಗಳು ಏನ್ ಮಾಡುತ್ತೆ? ವಿದ್ಯುತ್ ಸ್ಪಂದನಗಳ ರೂಪದಲ್ಲಿ ಇರುವಂತಹ ವಿದ್ಯುತ್ ಸ್ಪಂದನಗಳ
ರೂಪದಲ್ಲಿ ರೂಪದಲ್ಲಿ ಇರುವಂತಹ ಸಂಕೇತಗಳನ್ನ ಸಂಕೇತಗಳನ್ನ ಸ್ವೀಕರಿಸಿ ಕಲೆಕ್ಟ್ ಮಾಡಿ ಆಕ್ಸನ್ಗೆ ಕಳಿಸುತ್ತೆ. ಆಕ್ಸನ್ ಅನ್ನೋದು ಕೋಶಕಾಯದಿಂದ ಚಾಚಿಕೊಂಡಿರುವಂತಹ ಉದ್ದನೆಯ ಕವಿಲಿನಂತೆ ಇರುವಂತಹ ರಚನೆ. ಸೊ ಇದು ಏನ್ ಮಾಡುತ್ತೆ, ಈ ಜಾಗದಿಂದ ಸಂಕೇತಗಳು ಒಂದು ನ್ಯೂರಾನಿನಿಂದ ಇನ್ನೊಂದಕ್ಕೆ ಸಂವಹನ ಅಂದ್ರೆ ಕಮ್ಯುನಿಕೇಶನ್ ನಡೆಸ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಒಟ್ಟಾರೆ ನರಕೋಶ ಅಥವಾ ನ್ಯೂರಾನ್ ನ ರಚನೆ ಈ ರೀತಿಯಾಗಿ ಇರುತ್ತೆ. ಇದರಿಂದ ನಿಮ್ಗೆ 3 ರಿಂದ 4 ಮಾರ್ಕಿನ ಪ್ರಶ್ನೆಗಳು ಬರುತ್ತೆ. ಓಕೆ, ಐ ರಿಪೀಟ್, ನರಕೋಶಕ್ಕೆ ನ್ಯೂರಾನ್ ಅಂತ ಹೆಸರು. ಅದು ನರವ್ಯೂಹದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕವಾಗಿದೆ. ನರಕೋಶದಲ್ಲಿ ಪ್ರಮುಖವಾಗಿ 3 ಭಾಗಗಳಿರುತ್ತೆ: ಕೋಶಕಾಯ, ಡೆಂಡ್ರಾಯ್ಡ್ ಮತ್ತು ಆಕ್ಸನ್. ನರಕೋಶದಲ್ಲಿ ಒಂದು ಸ್ಪಷ್ಟ ನ್ಯೂಕ್ಲಿಯಸ್ ಇರುತ್ತೆ. ಪ್ರತಿಯೊಂದು ನ್ಯೂರಾನಿನ ಕೋಶಕಾಯದ ಗಡಿಯಲ್ಲಿ ಸೂಕ್ಷ್ಮವಾದ ಮತ್ತು ಕವಲೊಡೆದಿರುವಂತಹ ಬೆರಳುಗಳಂತಹ ಕೆಲವು ರಚನೆಗಳು ಇರುತ್ತೆ. ಅದನ್ನ ನಾವು ಡೆಂಡ್ರಾಯ್ಡ್ಗಳು ಅಂತ ಕರಿತೀವಿ. ಈ ಡೆಂಡ್ರಾಯ್ಡ್ಗಳು ಏನ್ ಮಾಡುತ್ತೆ, ವಿದ್ಯುತ್ ಸ್ಪಂದನಗಳ ರೂಪದಲ್ಲಿ ಸಂಕೇತಗಳನ್ನ ಸ್ವೀಕರಿಸಿ ಅದನ್ನ ಆಕ್ಸನ್ಗೆ ಕಳಿಸುತ್ತೆ. ಆಕ್ಸನ್ ಅನ್ನೋದು ಕೋಶಕಾಯದಿಂದ ಚಾಚಿಕೊಂಡಿರುವಂತಹ ಉದ್ದನೆಯ ಕವಲು ಈ ರೀತಿಯಾಗಿ ಇತ್ತಲ್ಲ, ಇದನ್ನ ನಾವು ಆಕ್ಸನ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಆ ಆಕ್ಸನ್ ಏನ್ ಮಾಡುತ್ತೆ, ಸಂಕೇತಗಳನ್ನ ಕೋಶಕಾಯದಿಂದ ದೂರಕ್ಕೆ ಒಯ್ಯುತ್ತೆ. ಆಕ್ಸನ್ ದೂರದ ತುದಿಯಲ್ಲಿ ಕವಲು ಒಡೆದುಕೊಂಡಿರುವಂತಹ ಆಕ್ಸನ್ ನಿಲ್ದಾಣವಿರುತ್ತೆ. ಸೊ ಈ ಜಾಗದಿಂದ ಸಂಕೇತಗಳು ಒಂದು ನ್ಯೂರಾನಿನಿಂದ ಇನ್ನೊಂದಕ್ಕೆ ಸಂವಹನವನ್ನ ನಡೆಸುತ್ತೆ. ಅರ್ಥ ಆಯ್ತಾ? ಇದು ನರಕೋಶ ಅಥವಾ ನ್ಯೂರಾನ್ಗೆ ಇರುವಂತಹ ವಿವರಣೆ. ಈಗ 2 ನ್ಯೂರಾನ್ಗಳ ನಡುವೆ ಸಂವಹನ ನಡೆಸುತ್ತೆ ಅಂತ ಹೇಳಿದ್ರೆ, ಈಗ ನಿಮ್ಮಲ್ಲಿ ಕೌತುಕತೆ ಇರಬಹುದು, ಸಂವಹನ ಯಾವ ರೀತಿಯಾಗಿ ಇರುತ್ತೆ ಅಂತ ನೋಡೋಣ ಅದನ್ನ. ಎರಡು ನ್ಯೂರಾನ್ಗಳ ನಡುವೆ ಸಂವಹನ ಉಂಟಾಗುತ್ತೆ ಅಂತ ಹೇಳಿದೆ. ಆ ಸಂವಹನ ಅನ್ನೋದು ಯಾವ ರೀತಿ ಉಂಟಾಗುತ್ತೆ? ಈಗ ನೋಡಿ, ನರಕೋಶ ಅಥವಾ ನ್ಯೂರಾನಿನ ಡೆಂಡ್ರಾಯ್ಡ್ಗಳ ತುದಿಯಲ್ಲಿ ಮಾಹಿತಿ ಸಂಗ್ರಹವಾಗುತ್ತೆ. ಡೆಂಡ್ರಾಯ್ಡ್ಗಳ ತುದಿಯಲ್ಲಿ ಮಾಹಿತಿ ಸಂಗ್ರಹವಾಗುತ್ತೆ. ಹೀಗೆ ಸಂಗ್ರಹವಾದ ಮಾಹಿತಿ ಉಂಟು ಮಾಡುವ ರಾಸಾಯನಿಕ ಕ್ರಿಯೆಯಿಂದ ಒಂದು ವಿದ್ಯುತ್ ಆವೇಗ ಸೃಷ್ಟಿಯಾಗುತ್ತೆ. ಸೊ ಏನ್ ಸೃಷ್ಟಿಯಾಗುತ್ತೆ? ಸಂಗ್ರಹಗೊಂಡಂತಹ ಮಾಹಿತಿಗಳು ಉಂಟು ಮಾಡುವಂತಹ ರಾಸಾಯನಿಕ ಕ್ರಿಯೆಯಿಂದ ವಿದ್ಯುತ್ ಆವೇಗ ಸೃಷ್ಟಿಯಾಗುತ್ತೆ. ಈ ಆವೇಗವು ಕೋಶಕಾಯಕ್ಕೂ ಮತ್ತು ಅಲ್ಲಿಂದ ಆಕ್ಸನ್ನಿನ ಮೂಲಕ ಅದರ ತುದಿಯವರೆಗೂ ಚಲಿಸುತ್ತೆ. ಆಕ್ಸನ್ನಿನ ತುದಿಯಲ್ಲಿ ವಿದ್ಯುತ್ ಆವೇಗವು ಕೆಲವು ರಾಸಾಯನಿಕಗಳನ್ನ ಬಿಡುಗಡೆ ಮಾಡುತ್ತದೆ. ಈ ರಾಸಾಯನಿಕಗಳು ಸಂಸರ್ಗ ಎಲ್ಲೋ ಕೇಳಿದೀವಲ್ಲ ಈ ಪದ. ಸಂಸರ್ಗ ಅಂದ್ರೆ ಏನು? ಸಂಸರ್ಗ ಸಿನಾಪ್ಸ್ ಅಂತೀವಿ. ಸಂಸರ್ಗ ಅನ್ನಕ್ಕೆ ಏನಂತೀವಿ? ಸಿನಾಪ್ಸ್ ಅಂತ ಕರಿತೀವಿ. ಸಂಸರ್ಗ ಅಥವಾ ಸಿನಾಪ್ಸ್ ಅನ್ನ ದಾಟಿ ಹೋಗಿ ಮುಂದಿನ ನರಕೋಶಗಳ ಡೆಂಡ್ರಾಯ್ಡ್ಗಳ ತುದಿಗಳಿಗೆ ಮಾಹಿತಿಯನ್ನ ರವಾನಿಸುತ್ತೆ. ಆಗ ಅಲ್ಲಿ ವಿದ್ಯುತ್ ಆವೇಗ ಸೃಷ್ಟಿಯಾಗುತ್ತೆ. ಈ ಪ್ರಕ್ರಿಯೆ ಮುಂದುವರಿತಾ ಹೋಗುತ್ತೆ. ಹೀಗೆ ನ್ಯೂರಾನ್ಗಳ ನಡುವೆ ಸಂವಹನ ಅನ್ನೋದು ನಡೀತಾ ಹೋಗುತ್ತೆ. ಅರ್ಥ ಆಯ್ತಾ? ಒಂದರಲ್ಲಿ ಉಂಟಾದಂತಹ ರಾಸಾಯನಿಕ ಕ್ರಿಯೆಯಿಂದ ಉಂಟಾದಂತಹ ವಿದ್ಯುತ್ ಆವೇಗ ಕೋಶಕಾಯ ಮತ್ತು ಅಲ್ಲಿಂದ ಆಕ್ಸನ್ಗಳ ಮೂಲಕ ಅವುಗಳ ತುದಿಗೆ ತಲುಪಿ ಆಕ್ಸನ್ ತುದಿಯಲ್ಲಿ ಮತ್ತೊಂದು ವಿದ್ಯುತ್ ಆವೇಗ
ಸೃಷ್ಟಿಯಾಗಿ ರಾಸಾಯನಿಕಗಳನ್ನ ಬಿಡುಗಡೆ ಮಾಡಿ ಅಲ್ಲಿಂದ ಸಂಸರ್ಗ ಅಂದ್ರೆ ಸಿನಾಪ್ಸ್ ಅನ್ನ ದಾಟಿ ಹೋಗಿ ಮುಂದಿನ ನರಕೋಶದ ಡೆಂಡ್ರಾಯ್ಡ್ಗಳ ಜೊತೆಗೆ ಸಂವಹನವನ್ನ ಅದು ನಡೆಸ್ತಾ ಹೋಗುತ್ತೆ. ಓಕೆ, ಕ್ಲಿಯರ್, ಅಂಡರ್ಸ್ಟುಡ್, ಅರ್ಥ ಆಗ್ತಾ ಇದೆಯಾ, ಹೋಗ್ತಾ ಇದೆಯಾ ತಲೆಗೆ? ಎಲ್ಲಾದ್ರೂ ಫಾಸ್ಟ್ ಆಗಿ ಹೋಗ್ತಾ ಇದೀವಿ ಅಂತ ಅನ್ನಿಸ್ತಾ ಇದೆಯಾ? ಏನಾದ್ರೂ ಡೌಟ್ಸ್ ಗಳಿದ್ರೆ ದಯವಿಟ್ಟು ನಮ್ಮ ಚಾಟ್ ಬಾಕ್ಸ್ ಅಲ್ಲಿ ನೀವು ಕೇಳಿ ತಿಳ್ಕೊಂತಾ ಹೋಗಬಹುದು. ಅಥವಾ ಮೇಡಮ್ ನಾವ್ ಕೆಲವೊಂದು ಆನ್ಸರ್ ನ ಫಾಲೋ ಮಾಡಿಲ್ಲ ಅಂತ ಹೇಳಿದ್ರೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ನಮ್ಮ ಯೂಟ್ಯೂಬ್ ವಾಹಿನಿಗೆ ಲಾಗಿನ್ ಆಗಿ ಅಲ್ಲೂ ಕೂಡ ನೀವು ಸರಿಯಾದಂತಹ ಉತ್ತರಗಳೇನಿರಬಹುದು ಅಂತ ನೋಟ್ ಮಾಡ್ಕೊಂತಾ ಹೋಗಬಹುದು. ಇಟ್ಸ್ ಹೈ ಟೈಮ್. ಈಗ ಆಲ್ರೆಡಿ ಜನವರಿ ಮುಗ್ದೋಯ್ತು, ಇನ್ನೇನ್ ಫೆಬ್ರವರಿಯ ಹೊಸ್ತಿಲಲ್ಲಿ ನಾವು ಬಂದು ನಿಂತಿರ್ತೀವಿ. ಫೆಬ್ರವರಿ ಒಂದು ತಿಂಗಳ ನಂತರ ಮಾರ್ಚ್ 21ನೇ ತಾರೀಕಿಂದ ನಿಮ್ಗೆ ಎಕ್ಸಾಮ್ಸ್ ಗಳು ಶುರುವಾಗುತ್ತೆ. ಸೊ ಆದ್ರಿಂದ ಆದಷ್ಟು ರಿವಿಷನ್ಸ್ ಗಳು, ಪ್ರಿಪರೇಟರಿಗಳು ಇವುಗಳನ್ನೆಲ್ಲ ಮಾಡೋದನ್ನ ಮರೆಯಲಿಕ್ಕೆ ಹೋಗ್ಬೇಡಿ. ಓಕೆ, ಮುಂದೆ ಬಹುಕೋಶೀಯ ಜೀವಿಗಳಲ್ಲಿ ವಿದ್ಯುತ್ ಸಂವಹನಕ್ಕೆ ಹೋಲಿಸಿದರೆ ರಾಸಾಯನಿಕ ಸಂವಹನವು ಹೆಚ್ಚು ಸ್ಥಿರವಾಗಿ ಇರುತ್ತದೆ ಮತ್ತು ನಿರಂತರವಾಗಿರುತ್ತದೆ. ಈ ವಾಕ್ಯವನ್ನ ವಿಶ್ಲೇಷಿಸಿ. ಬಹುಕೋಶೀಯ ಜೀವಿಗಳಲ್ಲಿ ವಿದ್ಯುತ್ ಸಂವಹನಕ್ಕೆ ಹೋಲಿಸಿದರೆ ರಾಸಾಯನಿಕ ಸಂವಹನವು ಹೆಚ್ಚು ಸ್ಥಿರವಾಗಿ ಇರುತ್ತದೆ ಮತ್ತು ನಿರಂತರವಾಗೂ ಸಹ ಇರುತ್ತದೆ. ಬಹುಕೋಶೀಯ ಜೀವಿಗಳಲ್ಲಿ ವಿದ್ಯುತ್ ಸಂವಹನಕ್ಕೆ ಹೋಲಿಸಿದರೆ ರಾಸಾಯನಿಕ ಸಂವಹನ ಹೆಚ್ಚು ಸ್ಥಿರವಾಗಿ ಇರುತ್ತದೆ ಮತ್ತು ನಿರಂತರವಾಗಿ ಇರುತ್ತದೆ. ಈ ಒಂದು ವಾಕ್ಯವನ್ನ ವಿಶ್ಲೇಷಿಸಿ ಅನ್ನುವಂತಹ ಪ್ರಶ್ನೆ ನಿಮ್ಗೆ ಬರಬಹುದು. ಈಗ ಅದಕ್ಕೆ ಉತ್ತರ ಏನಂತ ಕಂಡ್ಕೊಳ್ಬಹುದು? ಮೊದಲನೇದಾಗಿ ಈ ಒಂದು ಹೋಲಿಕೆ ಅನ್ನೋದು ಸರಿ ಇದೆಯಾ ಅನ್ನೋದನ್ನ ನಾವು ಗಮನಿಸ್ಬೇಕಾಗತ್ತೆ. ಅರ್ಥ ಆಯ್ತಾ? ಸೊ ಏನಾಗುತ್ತೆ, ವಿದ್ಯುತ್ ಸಂವಹನ ತ್ವರಿತವಾಗಿ ಆಗುತ್ತಾದರೂ ಅದು ರಾಸಾಯನಿಕ ಸಂವಹನದಷ್ಟು ದಕ್ಷತೆಯಿಂದ ಕೆಲಸ ಮಾಡೋದಿಲ್ಲ. ಫಸ್ಟ್ ಪಾಯಿಂಟ್ ನೀವು ಏನನ್ನ ಹೇಳ್ಬೇಕು ಅಂತ ಹೇಳಿದ್ರೆ, ವಿದ್ಯುತ್ ಸಂವಹನಗಳು ಬೇಗ ಆದ್ರೂ ಕೂಡ, ತ್ವರಿತವಾಗಿ ಕ್ವಿಕ್ ಆಗಿ ಆದ್ರೂ ಕೂಡ ಅದು ರಾಸಾಯನಿಕ ಸಂವಹನಗಳಷ್ಟು ದಕ್ಷತೆಯಿಂದ ಇರೋದಿಲ್ಲ. ದಕ್ಷತೆ ಇರೋದು ಎಲ್ಲಿ? ರಾಸಾಯನಿಕ ಸಂವಹನಗಳಲ್ಲಿ. ವಿದ್ಯುತ್ ಸಂದೇಶಗಳು ನರ ಅಂಗಾಂಶಗಳಿಂದ ಸಂಪರ್ಕಿತವಾಗಿರುವ ಕೋಶಗಳನ್ನ ಮಾತ್ರ ತಲುಪಬಲ್ಲವು. ಐ ರಿಪೀಟ್, ವಿದ್ಯುತ್ ಸಂದೇಶಗಳು ನರ ಅಂಗಾಂಶಗಳಿಂದ, ನರ್ವ್ಸ್ ಟಿಶ್ಯೂಸ್ ಗಳಿಂದ ಸಂಪರ್ಕಿತವಾಗಿರುವಂತಹ ಕೋಶಗಳನ್ನ ಮಾತ್ರ ತಲುಪಬಲ್ಲವು. ಆದರೆ ರಾಸಾಯನಿಕ ಸಂದೇಶಗಳು ರಕ್ತದ ಮೂಲಕ ಪ್ರತಿಯೊಂದು ಕೋಶವನ್ನ ತಲುಪುತ್ತೆ. ದೇಹದ ಆದ್ಯಂತ ಸಂಚರಿಸಿದರೂ ಅವು ನಿರ್ದಿಷ್ಟ ಅಂಗಗಳು ತಲುಪಿ ಅವುಗಳ ಚಟುವಟಿಕೆಗಳಿಗೆ ನೇರವಾಗಿ ಅವುಗಳು ನಿಯಂತ್ರಣಕ್ಕೆ ತೆಗೆದುಕೊಳ್ಳುತ್ತೆ. ವಿದ್ಯುತ್ ಸಂದೇಶಗಳು ಬೀರುವ ಪ್ರಭಾವ ಅಲ್ಪಕಾಲವಾದದ್ದು, ಆದರೆ ರಾಸಾಯನಿಕ ಸಂದೇಶಗಳು ಹೆಚ್ಚು ಕಾಲದವರೆಗೆ ತಮ್ಮ ಪ್ರಭಾವವನ್ನ ಬೀರುತ್ತೆ.
ನರಕೋಶಗಳು ಆವೇಗಗಳನ್ನ ಸತತವಾಗಿ ಉತ್ಪಾದಿಸಿ ರವಾನಿಸಲಾರವು. ಎರಡು ಆವೇಗಗಳ ನಡುವೆ ತಮ್ಮನ್ನ ತಾವು ಮರುಹೊಂದಿಸಿಕೊಳ್ಳಲು ನರಾಂಗ ವ್ಯೂಹ ತುಸು ಸಮಯ ತೆಗೆದುಕೊಳ್ಳುತ್ತೆ. ಈ ಎಲ್ಲಾ ಕಾರಣಗಳಿಗಾಗಿ ರಾಸಾಯನಿಕ ಸಂವಹನವು ವಿದ್ಯುತ್ ಸಂವಹನಗಳಿಗೆ ಹೋಲಿಸಿದರೆ ಹೆಚ್ಚು ಸ್ಥಿರವಾಗಿ ಇರುತ್ತದೆ. ಯಾಕಂದ್ರೆ ಅವುಗಳಲ್ಲಿ ದಕ್ಷತೆ ಹೆಚ್ಚು. ಒಂದು ಈ ವಿದ್ಯುತ್ ಸಂವಹನವು ನರಕೋಶಗಳ ನರ ಅಂಗಾಂಶಗಳ ಮೂಲಕ ನರಕೋಶಗಳಿಗೆ ಮಾತ್ರ ತಲುಪುತ್ತೆ. ಆದ್ರೆ ರಾಸಾಯನಿಕ ಸಂವಹನಗಳು ರಕ್ತದ ಮೂಲಕ ಪ್ರತಿಯೊಂದು ಜೀವಕೋಶಗಳಿಗೂ ಸಹ ಅವು ತಲುಪುತ್ತೆ. ಮತ್ತೆ ಇದ್ರ ಬೀರುವಂತಹ ಪ್ರಭಾವ ತಾತ್ಕಾಲಿಕವಾದದ್ದು, ಆದ್ರೆ ಇದು ಬೀರುವಂತಹ ಪ್ರಭಾವ ಹೆಚ್ಚು ಸಮಯ ಇರುತ್ತೆ. ಈ ಎಲ್ಲಾ ಕಾರಣಕ್ಕಾಗಿ ರಾಸಾಯನಿಕ ಸಂವಹನ ಹೆಚ್ಚು ಸ್ಥಿರವಾಗಿ ಇರುತ್ತೆ ಅಥವಾ ದಕ್ಷತೆಯಿಂದ ಇರುತ್ತೆ ಅಂತ ನಾವು ಹೇಳ್ಬಹುದು. ಅರ್ಥ ಆಯ್ತು? ಕ್ಲಿಯರ್ ಆಗ್ತಾ ಇದೆಯಾ ನಿಮ್ಗೆ? ಹೋಗ್ತಾ ಇದೆಯಾ ತಲೆ ಒಳಗೆ? ಓಕೆ, ನೆಕ್ಸ್ಟ್ ಪರಾವರ್ತಿತ ಪ್ರತಿಕ್ರಿಯೆ ಅಂತ ಹೇಳಿದ್ರೆ ಏನು ಗೊತ್ತಾ? ಪರಾವರ್ತಿತ ಪ್ರತಿಕ್ರಿಯೆ ಅಂತ ಹೇಳಿದ್ರೆ ಏನು? ಆಕಸ್ಮಿಕವಾಗಿ ಸಂಭವಿಸುವ ಪ್ರಚೋದನೆಗಳಿಗೆ ಸಾಮಾನ್ಯವಾಗಿ ಮಿದುಳಿನ ಪಾಲ್ಗೊಳ್ಳುವಿಕೆ ಇಲ್ಲದೆಯೇ ನರಗಳ ಸರಳ ಮಂಡಲಗಳಿಂದ ಉಂಟಾಗುವ ಸ್ವಯಂಚಾಲಿತ ಅರ್ಥಾತ್ ಅನೈಚ್ಛಿಕ ಹಠಾತ್ ಪ್ರತಿಕ್ರಿಯೆಗಳಿಗೆ ಪರಾವರ್ತಿತ ಪ್ರತಿಕ್ರಿಯೆ ಅಂತ ಕರೀತಾರೆ. ಇನ್ಸಿಡೆಂಟಲ್ ಆಂಗರ್, ಸಡನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಸೊ ಅಂತದ್ಕೆ ನಾವು ಪರಾವರ್ತಿತ ಅಂದ್ರೆ ಯಾವುದೇ ರೀತಿಯಾದಂತಹ ಪ್ರಚೋದನೆಗೆ ಆಗ್ದೇನೆ ಈ ಕೆಲವೊಂದ್ಸಲ ಏನ್ ಮಾಡ್ತಿರ್ತೀವಿ, ಸುಮ್ನೆ ಹೀಗೆ ಕುತ್ಕೊಂಡ್ವಿ ಶಡರ್ ಅಟ್ಯಾಕ್ ಅಂತ ಆಗುತ್ತೆ. ಹಿಂಗ್ ಸಡನ್ ಆಗಿ ಕೈ ಹಿಂಗೆ ಎಳ್ದ್ ಬಿಡುತ್ತೆ. ಸೊ ಅಂತದ್ದು ಪರಾವರ್ತಿತ ಪ್ರತಿಕ್ರಿಯೆಗೆ ಇರುವಂತ ಒಂದು ಉದಾಹರಣೆ. ಅಥವಾ ಇನ್ನೊಂದು ಉದಾಹರಣೆ ನಾನು ಹೇಳೋದಾದ್ರೆ, ನಮ್ಗೆ ಗೊತ್ತೇ ಆಗದೆ ಇರೋ ಹಾಗೆ ನಮ್ಮ ಬೆರಳಿಗೆ ಸೂಜಿ ಚುಚ್ಚಿತು ಅಂತ ಇಟ್ಕೊಳ್ಳಿ. ಅಥವಾ ಗುಲಾಬಿ ಹೂ ಕಂಡಿದ್ದೀರಾ? ಗುಲಾಬಿ ಹೂವು, ರೋಸ್ ಹೂವು ಅದನ್ನ ಕೀಳ್ಬೇಕಾದ್ರೆ ಅಲ್ಲಿರುವಂತ ಮುಳ್ಳು ನಮ್ಗೆ ಗೊತ್ತಾಗದೆ ಇರಂಗೆ ಚುಚ್ಚಿತು ಅಂತ ಇಟ್ಕೊಳ್ಳಿ. ಆಗ ನಾವು ಕೂಡಲೇ ಕೈಯನ್ನ ಹಿಂದಕ್ಕೆ ಎಳ್ಕೊಳ್ತೀವಿ. ನೋವಿನ ಸಂವೇದನೆ ಮೆದುಳನ್ನ ತಲುಪೋದ್ಕಿಂತ ಮೊದಲೇ ಬೆರಳುಗಳನ್ನ ಎಳೆದುಕೊಳ್ಳುವಂತಹ ಕ್ರಿಯೆ ಸಂಭವಿಸುತ್ತೆ. ಇದು ಪರಾವರ್ತಿತ ಕ್ರಿಯೆಗೆ ಒಂದು ಉದಾಹರಣೆ. ಹಾಗೆಯೇ ಆಕಸ್ಮಿಕವಾಗಿ ಬಿಸಿ ವಸ್ತುವನ್ನ ಮುಟ್ಟಿದಾಗ ಕೈಯನ್ನ ಕೂಡಲೇ ಹಿಂದಕ್ಕೆ ಎಳ್ಕೊಳ್ತೀವಿ. ಇದು ಕೂಡ ಪರಾವರ್ತಿತ ಕ್ರಿಯೆಗೆ ಇನ್ನೊಂದು ಉದಾಹರಣೆ ಆಗಿದೆ. ಓಕೆ, ಸೊ ಪರಾವರ್ತಿತ ಪ್ರತಿಕ್ರಿಯೆ ಅಂದ್ರೆ ಆಕಸ್ಮಿಕವಾಗಿ ಸಂಭವಿಸುವಂತಹ ಪ್ರಚೋದನೆಗಳಿಗೆ. ಆಕಸ್ಮಿಕವಾಗಿ ಸಂಭವಿಸುವಂತಹ ಪ್ರಚೋದನೆಗಳಿಗೆ ಸಾಮಾನ್ಯವಾಗಿ ಮೆದುಳಿನ ಪಾಲ್ಗೊಳ್ಳಿಕೆ ಇಲ್ಲದೆಯೇ ನರಗಳ ಸರಳ ಮಂಡಲಗಳಿಂದ ಉಂಟಾಗುವ ಸ್ವಯಂಚಾಲಿತ ನರಗಳ ನಾನು ಯಾಕೆ ನೋಟ್ಸ್ ಗಳನ್ನ ಕೊಡ್ತಾ ಇದೀನಿ, ಇದು ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲೂ ಸಿಗುತ್ತೆ. ಬಟ್ ನಿಮ್ಗೆ ಇದು ಪ್ರಾಕ್ಟೀಸ್ ಆಗ್ಬೇಕು, ಎಕ್ಸಾಮ್ ಟೈಮಲ್ಲಿ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ. ಆದ್ರಿಂದ ಪ್ಲೀಸ್ ನೋಟ್ ಮಾಡ್ಕೊಂತ ಬನ್ನಿ.
ಪರಾವರ್ತಿತ ಪ್ರತಿಕ್ರಿಯೆ ಅಂದ್ರೆ ಆಕಸ್ಮಿಕವಾಗಿ ಸಂಭವಿಸುವಂತಹ ಪ್ರಚೋದನೆಗಳಿಗೆ ಸಾಮಾನ್ಯವಾಗಿ ಈ ಮೆದುಳಿನ ಪಾಲ್ಗೊಳ್ಳಿಕೆ ಇರೋದಿಲ್ಲ. ಅಂತ ಸಂದರ್ಭದಲ್ಲಿ ನರಗಳ ಸರಳ ಮಂಡಲಗಳಿಂದ ಉಂಟಾಗುವ ಸ್ವಯಂಚಾಲಿತ ಅಥವಾ ಅನೈಚ್ಛಿಕ ಹಠಾತ್ ಪ್ರತಿಕ್ರಿಯೆ. ಏನ್ ಹೇಳಿ? ನರಗಳ ಸರಳ ಮಂಡಲಗಳಿಂದ ಉಂಟಾಗುವ ಸ್ವಯಂಚಾಲಿತ ಆಟೋಮೆಟಿಕ್ ಅಥವಾ ಅನೈಚ್ಛಿಕ ಹಠಾತ್ ಪ್ರತಿಕ್ರಿಯೆಗೆ ಪರಾವರ್ತಿತ ಪ್ರತಿಕ್ರಿಯೆ ಅಂತ ಹೆಸರು. ಇನ್ನು ಈ ಪರಾವರ್ತಿತ ಚಾಪ ಅಂತ ಸಹ ಇರುತ್ತೆ. ಪರಾವರ್ತಿತ ಕ್ರಿಯೆಯಲ್ಲಿ ಪ್ರಚೋದನೆಗಳಿಗೆ ಉಂಟಾದಾಗಿನಿಂದ ಪ್ರತಿಕ್ರಿಯೆ ಏರ್ಪಡುವವರೆಗೂ ನರವೇಗಗಳು ಚಲಿಸುವ ಪಥಕ್ಕೆ ಪರಾವರ್ತಿತ ಚಾಪ ಅಂತ ಕರೀತಾರೆ. ಐ ರಿಪೀಟ್, ಪರಾವರ್ತಿತ ಕ್ರಿಯೆಯಲ್ಲಿ ಪ್ರಚೋದನೆ ಉಂಟಾದಾಗಿನಿಂದ ಪ್ರತಿಕ್ರಿಯೆ ಏರ್ಪಾಡಾಗುವವರೆಗೂ ನರವೇಗಗಳು ಚಲಿಸುವ ಪಥಕ್ಕೆ. ಇದು ನೋಟ್ ಮಾಡ್ಕೊಳ್ಳಿ. ಪ್ರಚೋದನೆ ಉಂಟಾದಾಗಿನಿಂದ ಪ್ರತಿಕ್ರಿಯೆ ಏರ್ಪಾಡಾಗುವವರೆಗೂ ನರವೇಗಗಳು ಚಲಿಸುವ ಪಥಕ್ಕೆ. ಈ ಸಮಯದಲ್ಲಿ ನರ ವೇಗಗಳು ಚಲಿಸುವಂತಹ ಪಥಕ್ಕೆ ಪರಾವರ್ತಿತ ಚಾಪ ಅಂತ ಕರೀತಾರೆ. ಪರಾವರ್ತಿತ ಚಾಪ ಅಂತ ಹೇಳಿದ್ರೆ ಪ್ರಚೋದನೆ ಉಂಟಾದಾಗಿನಿಂದ ಪ್ರತಿಕ್ರಿಯೆ ಏರ್ಪಾಡಾಗುವವರೆಗೂ ಆ ಡಿಫ್ರೆನ್ಸ್ ಟೈಮ್ ಏನಿರುತ್ತೆ, ನರವೇಗಗಳು ಚಲಿಸುವ ಪಥಕ್ಕೆ ಪರಾವರ್ತಿತ ಚಾಪ ಅಂತ ಕರೀತಾರೆ. ಪರಾವರ್ತಿತ ಚಾಪದಲ್ಲಿ 5 ವಿಭಿನ್ನ ಭಾಗಗಳು ಇರುತ್ತೆ. ಒಂದು, ಪ್ರಚೋದನೆಯ ಸ್ವೀಕರಿಸುವಂತಹ ಗ್ರಾಹಕ ಅಂಗ. ಒಂದು, ಪ್ರಚೋದನೆಯನ್ನ ಸ್ವೀಕರಿಸುವ ಗ್ರಾಹಕ ಅಂಗ. ಎರಡನೇದು, ಗ್ರಾಹಕದಿಂದ ಬರುವ ಸಂದೇಶಗಳನ್ನ ಮಿದುಳುಗಳ ಬಳಿಗೆ ಒಯ್ಯುವ ಜ್ಞಾನವಾಹಿ ನರಕೋಶಗಳು. ನೋಟ್ ಮಾಡ್ಕೊಂತಾ ಇದ್ದೀರಾ? ಮೂರನೇದು, ಸಂದೇಶಗಳನ್ನ ಜ್ಞಾನವಾಹಿ ನರಕೋಶದಿಂದ ಕ್ರಿಯಾವಾಹಿ ನರಕೋಶಕ್ಕೆ ವರ್ಗಾಯಿಸುವ ಸಂಬಂಧ ಕಲ್ಪಿಸುವ ನ್ಯೂರಾನ್ಗಳು. ಜ್ಞಾನವಾಹಿ ನರಕೋಶದಿಂದ ಕ್ರಿಯಾವಾಹಿ ನರಕೋಶಕ್ಕೆ ವರ್ಗಾಯಿಸುವ ಸಂಬಂಧ ಕಲ್ಪಿಸುವಂತಹ ನ್ಯೂರಾನ್ಗಳು. ನಾಲ್ಕನೇದು, ಮಿದುಳುಗಳ ಬಳಿ ನೀಡುವ ಆದೇಶವನ್ನ ಕಾರ್ಯನಿರ್ವಾಹಕ ಅಂಗಗಳಿಗೆ ತಲುಪಿಸುವಂತಹ ಕ್ರಿಯಾವಾಹಿ ನರಗಳು.
ಕ್ರಿಯಾವಾಹಿ ನರಕೋಶಗಳು. ಕೊನೆಯದಾಗಿ ಪ್ರತಿಕ್ರಿಯೆ ತೋರುವ ಅಂಗ. ಓಕೆ, ಅರ್ಥ ಆಗ್ತಾ ಇದೆಯಾ? ಪರಾವರ್ತಿತ ಪ್ರತಿಕ್ರಿಯೆ 5 ಅಂಗಗಳಿಂದ ನಡೆಯುತ್ತೆ. ಒಂದು ಪ್ರಚೋದನೆಯನ್ನ ಸ್ವೀಕರಿಸುವಂತ ಗ್ರಾಹಕ ಅಂಗ, ತೆಗೆದುಕೊಳ್ಳುವಂತ ಅಂಗ. ಎರಡನೇದು, ಈ ಪ್ರಚೋದನೆಯನ್ನ ಸ್ವೀಕರಿಸಿದ ನಂತರ ಅದು ಜ್ಞಾನವಾಹಿ ನರಕೋಶಗಳಿಗೆ ರವಾನೆ ಆಗುತ್ತೆ. ಮಿದುಳುಗಳ ಬಳ್ಳಿ ಇಂದ ರವಾಹಣೆ ಆಗುತ್ತೆ, ಅಂದ್ರೆ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಅದಾದ ನಂತರ ಜ್ಞಾನವಾಹಿ ನರಕೋಶಗಳು ಏನಿರುತ್ತೆ, ಅವು ಸಂದೇಶವನ್ನ ಕ್ರಿಯಾವಾಹಿ ನರಕೋಶಗಳಿಗೆ ವರ್ಗಾಯಿಸುವಂತ ಸಂಬಂಧ ಕಲ್ಪಿಸುವಂತ ನ್ಯೂರಾನ್ಗಳು ಇರುತ್ತೆ. ಅದಾದ ನಂತರ ಮಿದುಳ ಬಳಿ ನೀಡುವ ಆದೇಶವನ್ನ ಕಾರ್ಯನಿರ್ವಾಹಕ ಅಂಗಾಂಶಗಳಿಗೆ ತಲುಪಿಸುವಂತಹ ಕ್ರಿಯಾವಾಹಿ ನರಕೋಶಗಳು ಇರುತ್ತೆ. ತದನಂತರ ಪ್ರತಿಕ್ರಿಯೆ ತೋರುವಂತಹ ಅಂಗ. ಗ್ರಾಹಕ ಅಂಗದಿಂದ ಪ್ರತಿಕ್ರಿಯೆ ತೋರುವ ಅಂಗಗಳ ಮಧ್ಯದಲ್ಲಿ ಇಷ್ಟು ಪ್ರೋಸೆಸ್ನ ಅದು ನೋಡ್ಕೊಂಡು ಮಾಡ್ಕೊಂಡು ಆಚೆ ಬರ್ಬೇಕಾಗತ್ತೆ. ಓಕೆ, ಸೊ ಈಗ ಆಕಸ್ಮಿಕವಾಗಿ ಬಿಸಿ ಪದಾರ್ಥವನ್ನ ಸ್ಪರ್ಶಿಸ್ತೀರಾ ಅಂತ ಇಟ್ಕೊಳ್ಳಿ. ಆಗ ಸಂಭವಿಸುವಂತಹ ಈ ಪರಾವರ್ತಿತ ಪ್ರತಿಕ್ರಿಯೆ ಚಾಪ ಅನ್ನೋದು ಹೇಗಿರುತ್ತೆ ಅನ್ನೋದನ್ನ ಒಂದು ಚಿತ್ರದ ಮೂಲಕ ನಾವು ನೋಡಬಹುದು. ಚಿತ್ರದ ಮೂಲಕ ನೋಡಿದಾಗ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಲಿಕ್ಕೆ ಅದು ತುಂಬಾ ಹೆಲ್ಪ್ಫುಲ್ ಆಗ್ತಾ ಬರುತ್ತೆ. ಸಮಯದ ಅಭಾವ ಹಾಗೂ ಜಾಗದ ಅಭಾವ ಇರೋದ್ರಿಂದ ನಾನು ಈ ರೀತಿಯಾಗಿ ನಿಮ್ಗೆ ಬಿಡಿಸಿ ತೋರಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತೀನಿ. ಈ ರೀತಿಯಾಗಿ ಇರುತ್ತೆ. ಯಾವುದು ನಮ್ಮ ಮಿದುಳ ಬಳ್ಳಿ. ಈ ಜಾಗದಲ್ಲಿ ಈ ಜಾಗದಲ್ಲಿ ಕಂಡು ಬರುವಂತಹ ನೀವು ಈ ತರ ಎರಡೆರಡು ಬಣ್ಣಗಳನ್ನ ಉಪಯೋಗಿಸೋ ಅವಶ್ಯಕತೆ ಇಲ್ಲ. ಒಂದೇ ಬಣ್ಣದಲ್ಲಿ ನೀಟಾಗಿ ಬರಿಬಹುದು. ನಿಮ್ಗೆ ಇಲ್ಲಿ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಗ್ಲಿ ಅನ್ನಂತ ಈ ತರ ಎರಡೆರಡು ಬಣ್ಣಗಳಲ್ಲಿ ನಾನು ಬರೆದು ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನನ್ನ ಕೈ ಅಂತ ಭಾವಿಸಿ ನಿಮ್ಗೊಂದು ಬಿಸಿಯಾದಂತಹ ಪಾತ್ರೆ ಇರುತ್ತೆ ಅಂತ ಭಾವಿಸಿ. ಮುಟ್ಟಿದಾಗ ಅದು ಸುಡುತ್ತೆ. ಸೊ ಇದು ಯಾವ ರೀತಿಯಾಗಿ ಇರುತ್ತೆ? ಸೊ ಸ್ಟಾರ್ಟಿಂಗ್ ಏನ್ ಹೇಳಿದ್ದೆ ನಾನು? ಗ್ರಾಹಕ ಅಂಗ ಅಂತ ಹೇಳಿದ್ದೆ ಅಲ್ವಾ? ಗ್ರಾಹಕ ಅಂಗ ಅಂತ ಹೇಳಿದ್ರೆ ಚರ್ಮದಲ್ಲಿರುವಂತಹ ತಾಪ ಮತ್ತು ನೋವನ್ನ ತೆಗೆದುಕೊಳ್ಳುತ್ತೆ. ಅದಾದ ನಂತರ ಈ ಭಾಗ ಏನಿದೆ ಅದು ಜ್ಞಾನವಾಹಿ ನರಕೋಶ. ಜ್ಞಾನವಾಹಿ ನರಕೋಶ ಈ ಭಾಗ ಏನಿದೆ ಅದು ಕ್ರಿಯಾವಾಹಿ ನರಕೋಶ. ಅರ್ಥ ಆಯ್ತಾ?
ಇಲ್ಲಿ ಏನಿದೆ ಈ ಜಾಗ, ಇದು ಮಿದುಳ ಬಳ್ಳಿ ಅಥವಾ ಕೇಂದ್ರ ನರವ್ಯೂಹ ಅಂತಾನೆ ಕರೆಸ್ಕೊಳ್ಳುತ್ತೆ. ಸೆಂಟರ್ ಪಾಯಿಂಟ್, ಕೇಂದ್ರ ನರವ್ಯೂಹ ಅಂತ ಕರ್ಸ್ಕೊಳ್ಳುತ್ತೆ. ಇದು ಮಿದುಳಿಗೆ ಹೋಗ್ತಾ ಇರುವಂತಹ ಸಂದೇಶ, ಮಿದುಳಿನ ಸಂದೇಶ. ಮೆದುಳು ಅಂತಾರೆ, ಅದು ಮಿದುಳು. ಅರ್ಥ ಆಯ್ತಾ? ಸೊ ಈ ರೀತಿಯಾಗಿ 5 ಭಾಗ, 1, 2, 3, 4, 5 ಗ್ರಾಹಕ ಅಂಗಗಳಿಂದ ಜ್ಞಾನವಾಹಿ ನರಕೋಶಕ್ಕೆ ಹೋಗುತ್ತೆ, ಅಲ್ಲಿಂದ ಕ್ರಿಯಾವಾಹಿ ನರಕೋಶಕ್ಕೆ ಹೋಗುತ್ತೆ, ಮಿದುಳಿನ ಬಳ್ಳಿಯಿಂದ ಮಿದುಳಿಗೆ ಸಂದೇಶ ರವಾನೆ ಆಗ್ತಾ ಬರುತ್ತೆ. ಈ ರೀತಿಯಾಗಿ ಈ ಕಾರ್ಯವೈಖರಿಯನ್ನ ಅದು ನಿರ್ವಹಿಸ್ತಾ ಬರುತ್ತೆ. ಕ್ಲಿಯರ್? ಅಂಡರ್ಸ್ಟುಡ್? ಸಮಯ ಒಂದ್ ಸ್ವಲ್ಪ ಜಾಸ್ತಿ ತೆಗೆದುಕೊಂಡಿದ್ದೀನಿ, ಕ್ಷಮೆ ಇರ್ಲಿ ಚಿತ್ರ ಬಿಡಿಸ್ತಾ ಇರೋ ಕಾರಣದಿಂದ. ಮತ್ತೆ ಮುಂದಿನ ಕ್ಲಾಸ್ ನಲ್ಲಿ ಇದ್ರ ಬಗ್ಗೆ ಸವಿಸ್ತರವಾಗಿ ತಿಳ್ಕೊಂತಾ ಹೋಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.